ಕ್ರೂರ ಸಿಂಹವಿತ್ತು. ಅದು ಪ್ರತಿದಿನ ಕಾಡಿನ ಪ್ರಾಣಿಗಳನ್ನು ಬೇಟೆಯಾಡಿ ಕೊಲ್ಲುತ್ತಿತ್ತು. ಇದರಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಭಯದಿಂದ ನಡುಗುತ್ತಿದ್ದವು. ಕೊನೆಗೆ ಎಲ್ಲಾ ಪ್ರಾಣಿಗಳು ಸೇರಿ ಒಂದು ಉಪಾಯ ಮಾಡಿದವು. ಸಿಂಹದ ಬಳಿ ಹೋಗಿ, ರಾಜನೇ, ನೀನು ಬೇಟೆಯಾಡಲು ಬರಬೇಡ. ನಾವೇ ಪ್ರತಿದಿನ ನಿನಗೆ ಒಬ್ಬೊಬ್ಬರಾಗಿ ಆಹಾರವಾಗಿ ಬರುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡವು. ಒಂದು ದಿನ ಚತುರ ಎಂಬ ಬುದ್ಧಿವಂತ ನರಿಯ ಸರದಿ ಬಂದಿತು. ನರಿ ನಿಧಾನವಾಗಿ ಯೋಚಿಸುತ್ತಾ ಸಿಂಹದ ಗುಹೆಯ ಕಡೆಗೆ ಹೆಜ್ಜೆ ಹಾಕಿತು. ಸಿಂಹ ಹಸಿವಿನಿಂದ ಕೋಪಗೊಂಡು ಕಾಯುತ್ತಿತ್ತು. ನರಿ ತಡವಾಗಿ ಬಂದಿದ್ದನ್ನು ನೋಡಿ ಸಿಂಹ ಗರ್ಜಿಸಿತು. ಆಗ ಸ್ವಾಮಿ, ನರಿ, ದಯವಿಟ್ಟು ರಾಜನೇ, ನನ್ನನ್ನು ದಾರಿಯಲ್ಲಿ ಕ್ಷಮಿಸಿ. ಮತ್ತೊಂದು ದೊಡ್ಡ ಸಿಂಹ ಸಿಕ್ಕಿತು. ಅದು ತಾನೇ ಈ ಕಾಡಿನ ರಾಜ ಎಂದು ಹೇಳಿ ನಾನು ನನ್ನನ್ನು ಕೇವಲ ತಡೆದು ಒಂದು ಸಣ್ಣ ನಿಲ್ಲಿಸಿತು ಎಂದು ಪ್ರಾಣಿ. ಸುಳ್ಳು ಹೇಳಿತು. ಕೋಪಗೊಂಡ ಸಿಂಹ, ನಾನು ಎಲ್ಲಿದೆ ಕೇವಲ ಆ ಒಂದು ಸಿಂಹ? ಸಣ್ಣ ಪ್ರಾಣಿ. ತೋರಿಸು ಎಂದಿತು. ನರಿ ಅದನ್ನು ಒಂದು ನೋಡಿ ಸ್ವಾಮಿ, ಆಳವಾದ ಬಾವಿಯ ಬಳಿ ಇಲ್ಲಿದ್ದಾನೆ. ಕರೆತಂದಿತು. ಸಿಂಹ ಬಾವಿಯ ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಇನ್ನೊಂದು ಮತ್ತೊಂದು ಸಣ್ಣ ಸಿಂಹ ಪ್ರಾಣಿ. ಅಂದುಕೊಂಡು ಬಾವಿಗೆ ಧುಮುಕಿ ಪ್ರಾಣ ಕಳೆದುಕೊಂಡಿತು. ನರಿಯ ಬುದ್ಧಿವಂತಿಕೆಯಿಂದ ಕಾಡು ಬದುಕಿತು. ಸಂಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಯೋಚನೆ ಅಗತ್ಯ. ತನಗೆ ಹತ್ತಿರ ಬಂದಾಗ ನರಿ ಹೆದರದೆ ಉಪಾಯ ಹೂಡಿತು. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಗಾಬರಿಯಾಗದೆ ಶಾಂತವಾಗಿ ಯೋಚಿಸಿದರೆ ಪರಿಹಾರ ಸಿಗುತ್ತದೆ ಎಂಬುದೇ ಈ ಕಥೆಯ ಸಾರಾಂಶವಾಗಿದೆ.